ಇದೇ ಏಕಾದಶಿ ದಿನ ಈ ಒಂದು ಅದ್ಭುತವಾದಂಥ ತಂತ್ರವನ್ನು ಮಾಡಿಕೊಳ್ಳಿ. ನಿಮಗೆ ಮನಸ್ಸಿನಲ್ಲಿರುವಂಥ ಆಸೆಗಳು ಎಲ್ಲವೂ ಕೂಡ ಈಡೇರಿಬಿಡುತ್ತೆ. ಅದ್ಭುತವಾಗುತ್ತೆ, ಚೆನ್ನಾಗಾಗುತ್ತೆ. ಅದು ಯಾವುದು 90% ಜನಕ್ಕೆ ಇದು ಗೊತ್ತಿಲ್ಲ. ಈ ಒಂದು ವಿಚಾರ, ಈ ಒಂದು ಸೀಕ್ರೆಟ್ ವಿಷಯನ, ಸರಳವಂಥ ಒಂದು ವಿಚಾರ. ಮನಸ್ಸಿನ ಆಸೆ ಈಡೇರೋದಂತೂ ಸತ್ಯ. ಅದೇನು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ ಒತ್ತಿ, ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡ್ಕೊಳ್ಳಿ. ಇನ್ನು ನಾವೇನು ಮಾಡ್ತೀವಿ ಅಂತಂದರೆ ಪಾಸಿಟಿವ್ ಎನರ್ಜಿನ ಎಳ್ಕೋಬೇಕು ಅಂತೀವಿ. ಆದರೆ ನಾವು ಕೂಡ ಪಾಸಿಟಿವ್ ಎನರ್ಜಿನ ಹೊರಗಡೆ ಚೆಲ್ಲಬೇಕಲ್ವಾ? ಅಂದರೆ ಹೊರಗಡೆ ನಮ್ಮಿಂದನೂ ಕೂಡ ಪಾಸಿಟಿವ್ ಎನರ್ಜಿ ಬೇರೆಯವ್ರಿಗೆ ಬರಬೇಕಲ್ವಾ? ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅಂತಂದರೆ, ಏನು ಮಾಡಬೇಕು ಅಂತಂದರೆ, ಸುಗಂಧ ದ್ರವ್ಯ, ಪರ್ಫ್ಯೂಮ್, ಸೆಂಟ್, ಕೆಮಿಕಲ್ಸ್ ಸೆಂಟ್ ಅಲ್ಲ. ನೀವೇನು ಮಾಡಬೇಕು ಅಂದರೆ ಧನವಶೀಕರಣ ಆಗಬೇಕು ಅಂತಂದರೆ ನೀವು ಸೆಂಟು ಮತ್ತು ಪರ್ಫ್ಯೂಮನ್ನು ಹಾಕ್ಕೊಳ್ಬೇಕು. ಏನು ಹೇಳಿ? ಸೆಂಟು ಮತ್ತು ಪರ್ಫ್ಯೂಮನ್ನು ಹಾಕಿಕೊಳ್ಳಲೇಬೇಕು. ಮೊದಲ ಕೆಮಿಕಲ್ ಅಲ್ಲ, ನ್ಯಾಚುರಲ್. ಯಾವುದು? ಮಲ್ಲಿಗೆ ಹೂವಿನ ಎಣ್ಣೆ, ಸುಗಂಧರಾಜದ ಹೂವಿನ ಎಣ್ಣೆ, ರೋಸ್ ಹೂವಿನ ಎಣ್ಣೆ, ಸ್ಯಾಂಡಲ್ವುಡ್ ಅಂದರೆ ಶ್ರೀಗಂಧದ ಎಣ್ಣೆ. ಇಂಥದ್ದನ್ನೇ ಒರಿಜಿನಲ್, ಕಾಸ್ಟ್ಲಿ ಆಗುತ್ತೆ, ಪರವಾಗಿಲ್ಲ. ಒಂದೇ ಒಂದು ಹನಿ ಹಾಕ್ಕೊಳ್ಳಿ. ನಾನೇನು ಹೇಳಿದೆ? ಒಂದು ಹನಿ ತುಪ್ಪ ದೇಹವನ್ನು ಯಾವ ರೀತಿ ಸಣ್ಣ ಮಾಡುತ್ತೋ ಅದೇ ರೀತಿ ಒಂದೇ ಒಂದು ಹನಿ ಸುಗಂಧ ದ್ರವ್ಯ ನಿಮ್ಮ ಒಂದು ಪಾಸಿಟಿವ್ ಎನರ್ಜಿನ ಇನ್ಕ್ರೀಸ್ ಮಾಡುತ್ತೆ. ಗೊತ್ತೈತಲ್ಲ? ಹಾಗಾಗಿ ನೀವು ಸುಗಂಧ ದ್ರವ್ಯವನ್ನು ನೀವು ಹಾಕ್ತು ಅಂತಂದರೆ ನಿಮ್ಮಿಂದ ಪಾಸಿಟಿವ್ ಎನರ್ಜಿ ಬರುತ್ತೆ. ಗಂಧದ ಕಡ್ಡಿ ಎತ್ಕೊಂಡು ಏನಕ್ಕೆ ಪೂಜೆ ಮಾಡೋದು ಹೇಳಿ? ಘಮ್ ಅಂತ ಅನ್ನಲಿ ಅಂತ. ಅದರಿಂದ ಏನು ದೇವ್ರಿಗೇನು ಆಗಬೇಕಾಗಲ್ಲ. ಆ ದೇವ್ರು ನಾವು ಅಲಂಕಾರ ಮಾಡ್ತೀವಿ, ಆ ಮೂರ್ತಿಗೆ ನಾವು ಸುಗಂಧ ದ್ರವ್ಯ ಹಾಕಿದಾಗ, ಅಂದರೆ ಸುಗಂಧ ಸೆಂಟಿಂಗ್ ಹೊಡೆಯೋಕ್ಕಾಗುತ್ತೆ ಸಿಸ್ ಅಂತ. ಹಿಂದಿನ ಕಾಲದಲ್ಲಿ ಅದೆಲ್ಲ ಈಗ ಸ್ಪ್ರೇ ಬಂದಿದೆ. ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಅಂತಂದರೆ ಗಂಧದ ಕಡ್ಡಿ ತೊಗೊಂಡು ಘಮ್ ಅಂತ ಇರಲಿ, ಪಾಸಿಟಿವ್ ಎನರ್ಜಿ ಅದರಿಂದ ಆ ಒಂದು ವಿಗ್ರಹದಿಂದ ಹೊರಹೊಮ್ಮಲಿ. ಹಿಂದಿನ ಕಾಲದಲ್ಲಿ ರಾಜರು ಹಾಕೋತಾ ಇದ್ರು ಪರ್ಫ್ಯೂಮನ್ನು, ಸೆಂಟನ್ನು, ಎಣ್ಣೆನ. ಅಂದರೆ ಪರ್ಫ್ಯೂಮ್ ಅಂತಂದರೆ ಎಣ್ಣೆ, ಸುಗಂಧ ದ್ರವ್ಯ, ಅದನ್ನು ಹಾಕೋತಾ ಇದ್ರು. ಗೊತ್ತಲ್ಲ? ಅದೇ ರೀತಿ ರಾಜ ಏನು ಮಾಡ್ತಾನೋ ದೇವರು ಕೂಡ ನಮಗೆ ರಾಜರೇ ಅಲ್ವ? ರಾಜನಿಗಿಂತನೂ ಕೂಡ ತುಂಬ ಅಂದರೆ ಪ್ರಪಂಚನೇ ಆತ. ಅಂದರೆ ದಟ್ ಇಸ್ ಅ ಪ್ರೊಸೀಜರ್. ದೇವರಿಂದನೇ ರಾಜರು ನಾನು ದೇವ್ರ ಥರ ಇರಬೇಕು, ದೇವ್ರಿಗೆ ಏನೆಲ್ಲ ಮಾಡ್ತಾರೆ, ಸುಗಂಧ ದ್ರವ್ಯ ಹಾಕ್ತಾರೆ, ನಾವು ಹಾಕ್ಕೋಬೇಕು, ಇದೆಲ್ಲ ಮಾಡಿಕೊಂಡ್ರು. ಅದೇ ರೀತಿ ಪರ್ಫ್ಯೂಮ್ ಅಂತಂದರೆ ಸುಗಂಧ ದ್ರವ್ಯವನ್ನು ನಾವು ಹಾಕೊಳ್ಳೋದ್ರಿಂದ ನಮಗೆ ತುಂಬ ಪಾಸಿಟಿವ್ ಎನರ್ಜಿ ಬರುತ್ತೆ. ನೆಗೆಟಿವ್ ಎನರ್ಜಿ ಅಪ್ಪಿತಪ್ಪಿಯೂ ಬರೋದಿಲ್ಲ. ಅದಕ್ಕೆ ಮಲ್ಲಿಗೆ ಹೂವಿನ ಎಣ್ಣೆನ ಇದನ್ನು ಹಾಕೊಳ್ಳೋದ್ರಿಂದ ಧನವಶೀಕರಣ. ಮತ್ತು ಸುತ್ತಲೇ ಇರೋವಂಥವ್ರು ನಿಮ್ಮ ಹತ್ರ 1 ನಿಮಿಷ ಮಾತಾಡಿ ಮುಗಿಸೋವಂಥವ್ರು ಇನ್ನೂ 2-3 ನಿಮಿಷ ನಿಂತ್ಕೊಂಡು ಮಾತಾಡ್ತಾರೆ. ಆಹಾ ಎಷ್ಟು ಗಮ್ಮಂತ ಇದೆ ಅಂತ ನಿಮ್ಮ ಮೇಲೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ, ನಿಮ್ಮ ಮೇಲೆ ಗೌರವ ಬರುತ್ತೆ, ಎಲ್ಲವೂ ಕೂಡ ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿ ಅಂತಂದರೆ ಸುಗಂಧ ದ್ರವ್ಯವನ್ನು ನೀವು ಹಾಕಿಕೊಂಡು ಹೋಗಿ. ಗೊತ್ತಲ್ಲ? ಇದು ಪಾಸಿಟಿವ್ ಎನರ್ಜಿ ಗೊತ್ತಲ್ಲ? ನಾವು ಮಾಡ್ಕೊಳ್ಳಿ. ಹಣವಶಿ ಮತ್ತು ಜನವಶೀಕರಣ ಆಗುತ್ತೆ. ನಿಮಗೆ ಪಾಸಿಟಿವ್ ಎನರ್ಜಿನೂ ಕೂಡ ಬರುತ್ತೆ. ನಿಮಗೂ ಕೂಡ ಒಳ್ಳೊಳ್ಳೆ ಕೆಲಸ ಮಾಡಬೇಕು ಅಂತ ಮನಸ್ಥಿತಿ ಬರ್ತಾ ಹೋಗುತ್ತೆ. ಮತ್ತು ಮೂಗಿಗೆ ಒಳ್ಳೆ ಸುವಾಸನೆಯನ್ನು ಕೊಡುತ್ತೆ ಗೊತ್ತಲ್ಲ? ಇದು ವಿಚಾರ. ಆನ್ಲೈನ್ ಕ್ಲಾಸು, ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು. ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ಏನಿದೆ ಅಂತಂದರೆ, ನಿಮ್ಗೆ ಜೀವನದಲ್ಲಿ ಯಾವ ರೀತಿ ಬದುಕಬೇಕು, ಮತ್ತು ಧನವಶೀಕರಣ ಇರುವಂತಹ ದುಡ್ಡನ್ನು ಫಸ್ಟ್ ದುಡ್ಡು ಬರೋಗೆ ಏನು ಮಾಡಬೇಕು, ಮತ್ತು ಇರುವಂಥ ದುಡ್ಡನ್ನು 10 ರೂಪಾಯಿನ 100 ರೂಪಾಯಿ, 100 ರೂಪಾಯಿಂದ 1000 ರೂಪಾಯಿ, 1000 ರೂಪಾಯಿಂದ 1,00,000 ರೂಪಾಯಿ ಹೇಗೆ ಮಾಡುವಂಥದ್ದು, ದುಡ್ಡನ್ನು ಯಾವ ರೀತಿ ಬಳಸಬೇಕು, ಯಾವ ರೀತಿ ಉಳಿಸ್ಬೇಕು, ಮತ್ತು ಯಾವ ರೀತಿ ಗಳಿಸ್ಬೇಕು, ಜನರನ್ನು ಕೂಡ ಯಾವ ರೀತಿ ಉಳಿಸ್ಕೋಬೇಕು. ಮತ್ತು ತುಂಬ ಜನ ಫ್ರೆಂಡ್ಸ್ ಇತ್ತು ಅಂತಂದರೆ ನಿಮಗೆ 1 ಕೋಟಿ ರೂಪಾಯಿ ಇದ್ದಂಗೆ ಯಾರೋ ಸಹಾಯ ಮಾಡ್ತಾರೆ. ಅದರ ಜನಾಕರ್ಷಣೆ ಹೇಗೆ ಮಾಡಬೇಕು, ಜನವಶೀಕರಣವನ್ನು ಯಾವ ರೀತಿ ಮಾಡಿಕೊಂಡು ನಾವು ಜೀವನವನ್ನು ಒಂದು ಸುಗಮಗೊಳಿಸ್ಕೋಬೇಕು ಅನ್ನೋದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ. ನೀವು ಡೈರೆಕ್ಟಾಗಿ ನಾನು ಹೇಗಿದೆ ನಾವು ಮಾತಾಡ್ತೀವಿ, ನೀವು ಡೈರೆಕ್ಟಾಗಿ ಅದರಲ್ಲೂ ಕೂಡ ನಿಮ್ಮ ಪರ್ಸನಲ್ ವಿಚಾರಗಳನ್ನು ನನ್ನ ಭೇಟಿಯಾಗಕ್ಕೆ ಒಂದು ಕ್ಲಾಸ್ ಅಟೆಂಡ್ ಮಾಡಿ ಜ್ಞಾನವನ್ನು ತಿಳ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಕೂಡ ಅಲ್ಲೂ ಕೂಡ ಬಗೆಹರಿಸ್ಕೋಬೋದು. ಎಲ್ಲ ರೀತಿಯಂಥ ವಿಚಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಝೀರೋ ಇರೋಂಥ ವ್ಯಕ್ತಿ ಈ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿ ಹೀರೋ ಆಗಿರೋಂಥ ಉದಾಹರಣೆಗಳೆಲ್ಲ ನಾವು ನಮ್ಮ ಆಶ್ರಮಕ್ಕೆ ಬಂದು ನೀವು ನೋಡ್ಬೋದು. ಅಂಥ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು ಜನ ಮತ್ತು ಧನವಶೀಕರಣ. ಇದಕ್ಕೂ ಕೂಡ ನೀವು ಹೆಸರನ್ನು ಬರೆಸಿ ಈ ಒಂದು ಕ್ಲಾಸಸನ್ನು ಕೂಡ ನೀವು ಅಟೆಂಡ್ ಮಾಡ್ಬೋದು.
ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು, ಎಲ್ಲರಿಗೂ ಕೂಡ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಹಾಗೆ ಈ ಒಂದು ಆನ್ಲೈನ್ ಕ್ಲಾಸ್ ನೀವು ಜಾಯಿನ್ ಮಾಡಿ ಅಂತ ನಾನು ತಿಳಿಸ್ಕೊಡ್ತೀನಿ. ಇನ್ನು ಭಾಳಷ್ಟು ಜನಕ್ಕೆ ಅತಿಸಾರ ಅಂತಂದರೆ ಬೇದಿ, ಅಂದರೆ ಯಾವಾಗಲೂ ವಾರಕ್ಕೆ 2 ದಿನ 3 ದಿನ ಬೇದಿ ಆಗುತ್ತೆ. ಇದು ಯಾಕೆ ಈ ಥರ ಬೇದಿ ಅಂತಂದರೆ ಕರಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕಂಡುಬರುತ್ತೆ. ಹುಷಾರಾಗಿ ಅದನ್ನು ಕೇರ್ ಮಾಡಿಕೊಳ್ಳಿ. ನೋಡಿ, ಈ ಬೇದಿ ಏನಕ್ಕೆ ಸಾಮಾನ್ಯವಾಗಿ ಬರುತ್ತೆ ಅಂತಂದರೆ ಹೊರಗಡೆ ತಿನ್ನುವಂತಹ ಒಂದು ಕಲುಷಿತ ಆಹಾರ. ನೋಡಿ, ಈ ಉದ್ದಿನವಡೆ ಸಾಕಷ್ಟು ಬಾರಿ ನಾನು ಹೊರಗಡೆ ಹೋದಾಗ ಇಡ್ಲಿ ಮತ್ತು ವಡೆ ತೊಗೋತಾ ಇದ್ದೆ. ವಡೆ ತೊಗೊಂಡಾಗ ಇಡ್ಲಿ ತೊಗೊಂಡು ಏನಾಗ್ತಾ ಇರಲಿಲ್ಲ, ವಡೆ ತೊಗೊಂಡಾಗ ಲೂಸ್ ಮೋಷನ್ ಥರ ಆಗೋದು. ಯಾಕಂದರೆ ಹಿಂದಿನ ದಿನದ ಇಟ್ಟಿರ್ತಾರೆ. ಹಿಂದಿನ ದಿನದ ಹಿಟ್ಟನ್ನು ಅವರು ಅದು ಫರ್ಮೆಂಟೇಷನ್ ಆಗುತ್ತೆ, ಅದನ್ನು ಬೇಯಿಸ್ಕೊಟ್ಟಾಗ ಆ ಥರ ಸಮಸ್ಯೆ ಆಗುತ್ತೆ. ದೋಸೆ ತಿಂದಾಗಲೂ ನೋಡಿ, ಹೊರಗಡೆ ಎಲ್ಲರೂ ದೋಸೆ ತಿಂದಾಗ ಲೂಸ್ ಮೋಷನ್ ಆಗುತ್ತೆ. ಅಂದರೆ ಎಲ್ಲ ಕಡೆ ಅಲ್ಲ, ಫ್ರೆಶ್ ಆಗಿ ಮಾಡ್ತು ಅಂತಂದರೆ ಅದು ಯಾವ ಮೋಷನ್ನು ಆಗೋಲ್ಲ, ಏನೂ ಆಗೋಲ್ಲ. ಮತ್ತು ನೋಡಿ, ಹಿಂದಿನ ದಿನ ಇಟ್ಟಿರುವಂಥದ್ದನ್ನು ಹಿಟ್ಟಲ್ಲಿ ಮಾಡಿರುವಂಥ ಯಾವುದೇ ಪದಾರ್ಥವನ್ನು ಅಂದರೆ ಉಳಿಸಿರ್ತಾರಲ್ಲ, ಸ್ವಲ್ಪ ಹುಳಿ ಬಂದಿರುತ್ತೆ. ಒಂದು ಸರಿ ನಾನು ಇದಕ್ಕೆ ಕೊಲ್ಲಾಪುರದಲ್ಲಿ ಹೋದಾಗ ಆ ದೇವಸ್ಥಾನದ ಮುಂದೆ ತುಂಬಾಗಿ ಈ ಪಡ್ಡು ಮಾಡ್ತಾ ಇರ್ತಾರೆ, ತುಂಬ ಫೇಮಸ್ಸು. ಅಲ್ಲಿ ಹೋಗಿ ತಿಂದೆ. ಅಲ್ಲೇನು ಗೊತ್ತಾ, ಹಿಂದಿನ ದಿನದ ಹುಳಿ ಥರ ಇತ್ತು, ಏನೋ ಬಿಸಿ ಬಿಸಿಯಾಗಿತ್ತಲ್ಲ ಅಂತ ತಿಂದ್ವಿ. ಸಿಕ್ಕಾಬಟ್ಟೆ ಗ್ಯಾಸ್ಟ್ರಿಕ್ಕು, ಹುಳಿ ತೇಗು ಎಲ್ಲ ಅದಾಗಿ ತಿಂದು 1 ಅವರ್ಗೆ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ನೀವು ಫ್ರೆಶ್ ಆಗಿರೋವಂಥ ಒಂದು ಹೋಟ್ಲಲ್ಲಿ ಹೊರಗಡೆ ಆದಷ್ಟು ತಿನ್ನೋಕ್ಕೆ ಹೋಗಬೇಡಿ. ಅಕಸ್ಮಾತ್ ತಿಂತು ಅಂತಂದರೆ ಫ್ರೆಶ್ ಆಗಿರೋವಂಥ ಒಂದು ಹೋಟ್ಲಲ್ಲಿ ನೀವು ಸೇವನೆ ಮಾಡಿ. ನೋಡಪ್ಪ, ಇನ್ನೊಂದು 10 ರೂಪಾಯಿ ಜಾಸ್ತಿ ತಗೋ, ಫ್ರೆಶ್ ಇದೆಯಾ ಇಲ್ವಾ ಹೇಳು, ನಂಗೆ ಫ್ರೆಶ್ ಆಗಿರೋದು ಕೊಡು, ಹಿಂದಿನ ದಿನ ಆದರೆ ಬೇಡ ಅಂತ ನೀವು ಸ್ಟ್ರಿಕ್ಟಾಗಿ ಹೇಳಿ. ಒಳ್ಳೆಯ ಹೋಟ್ಲುಗಳಿಗೆ ಹೋಗಿ, ಹೊರಗಡೆ ಹೋಗೋಂಥ ಸಂದರ್ಭ ಆದಷ್ಟು ಮನೆ ಊಟವನ್ನು ಪ್ರಿಫರ್ ಮಾಡಿ. ಈ ಪದೇ ಬೇದಿ ಆಗ್ತಾಯಿತ್ತು ಅಂತಂದರೆ ಕಾರಣ ಹೊರಗಡೆ ಫುಡ್ಡನ್ನು ನೀವು ಸೇವನೆ ಮಾಡ್ತಾ ಇದ್ದೀರಾ ಅಂತ. ಅದಕ್ಕೋಸ್ಕರ ನೀವು ಯಾವ ಮುದ್ರೆಯನ್ನು ಮಾಡ್ತು ಅಂತಂದರೆ ನಿಮಗೆ ಜಲೋದರ ನಾಶಕ ಮುದ್ರೆ. ನೋಡಿ, ಹೆಬ್ಬೆರಳು ಪ್ಲಸ್ ಕಿರುಬೆರಳು ಸಂಪೂರ್ಣವಾಗಿ ಮಾಡಿಸ್ಬೇಕು. ತೋರ್ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಇನ್ನು ಕೇವಲ ಒಂದು 20 ನಿಮಿಷಗಳ ಕಾಲ ಮಾಡ್ತು ಅಂತಂದರೆ 3-4 ದಿನ ಮಾಡಿ ನಿಮಗೆ ಅತಿಸಾರ ಬೇದಿ ಅನ್ನುವಂಥದ್ದು ಕಡಿಮೆ ಆಗಿಬಿಡುತ್ತೆ. ನೀವು ಗಿಲ್ಡೋಪರ್ ತೊಗೊಳ್ಳೋಂಥ ಅವಶ್ಯಕತೆಯೇ ಇಲ್ಲ. ಇನ್ನೊಂದು ಬೇದಿ ನಿಲ್ಲಬೇಕು ಅಂತಂದರೆ ಒಂದು ಲೋಟ ಮಜ್ಜಿಗೆ, ದೊಡ್ಡ ಲೋಟ ಮಜ್ಜಿಗೆಯಲ್ಲಿ ಚಿಟಿಕೆ ಕಾಳುಮೆಣಸನ್ನು ಹಾಕಿ, ಚಿಟಿಕೆ ಕಾಳುಮೆಣಸನ್ನು ಹಾಕಿ ಸ್ವಲ್ಪ ಲೈಟಾಗಿ, ಜೊತೆಗೆ ಚಿಟಿಕೆ ಜಾಸ್ತಿ ಅಲ್ಲ, ಈ ಚಿಟಿಕೆ ಅರಿಶಿಣವನ್ನು ಮಿಕ್ಸ್ ಮಾಡಿ ಕುಡಿತು ಅಂತಂದರೆ ನಿಮಗೆ ಆಟೋಮೆಟಿಕ್ಕಾಗಿ ಬೇದಿ ನಿಂತೋಗ್ಬಿಡ್ತದೆ. ಮಕರಾಸನ ಅಂತ ದಬಾಕೊಂಡು ಮಲ್ಕೋದ, ಕೋಪ ಮಾಡ್ಕೊಂಡಾಗ ಮಲ್ಕೊಂಡು ಹಿಂಗೆ ನಾವು ಹಿಂಗೆ ಮಲ್ಕೊಳ್ಳಲ್ವ, ಆ ರೀತಿ ಮಕರಾಸನದಲ್ಲಿ ಮಲ್ಕೊಬಿಡ್ತು ಅಂತಂದರೆ ಬೇದಿ ನಿಂತೋಗ್ಬಿಡುತ್ತೆ ನ್ಯಾಚುರಲ್ಲಾಗಿ. ಅದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗುತ್ತೆ. ಈ ಜಲೋದರ ನಾಶಕ ಮುದ್ರೆಯನ್ನು ಮಾಡ್ಕೊಳ್ಳಿ, ಫಸ್ಟ್ ಕ್ಲಾಸ್ ಆಗುತ್ತೆ. ನಿಮಗೆ ಬೇದಿ ಅತಿಸಾರ ಅನ್ನೋಂಥದ್ದು ಹೊರಟೋಗ್ಬಿಡ್ತದೆ. ಇದೆಲ್ಲ ಸಣ್ಣ ಪುಟ್ಟದ್ದು ನೀವು ತಿಳ್ಕೊಬೇಕು ವಿಚಾರಗಳು. ಹಾಗೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ಮುದ್ದೆ. ಇನ್ನು ಆಧ್ಯಾತ್ಮ ಪಯಣ. ಈ ಆಧ್ಯಾತ್ಮ ಪಯಣದಲ್ಲಿ ಪ್ರತಿ ತಿಂಗಳು ಒಂದಲ್ಲ ಒಂದು ಪುಣ್ಯಕ್ಷೇತ್ರಗಳ ದರ್ಶನವನ್ನು ನಾನು ಮಾಡಿಸ್ತಾ ಹೋಗ್ತಾ ಇರ್ತೀನಿ. ಖಂಡಿತವಾಗ್ಲೂ ಕೂಡ ಇದಕ್ಕೆ ನೀವು ಭಾಗಿಯಾಗಿ ಕರ್ಮ ಕಳ್ಕೊಳ್ಳೋದಕ್ಕೋಸ್ಕರ ಈ ಒಂದು ಅದ್ಭುತವಾದಂಥ ಒಂದು ಪುಣ್ಯಕ್ಷೇತ್ರ ದರ್ಶನವನ್ನು ಮಾಡ್ತೀವಿ. ಪ್ರತಿ ತಿಂಗಳು ಪುಣ್ಯಕ್ಷೇತ್ರ, ಈ ಕೇರಳ ಅನಂತ ಪದ್ಮನಾಭ, ಗುರುವಾಯೂರು, ಮತ್ತು ಮುಂದಿನ ತಿಂಗಳು ಈ ಪುರಿ ಜಗನ್ನಾಥ, ಅದರ ಮುಂದಿನ ತಿಂಗಳು ಕಾಮಾಖ್ಯ, ಅದರ ಮುಂದಿನ ತಿಂಗಳು ಕಾಶಿ ಮತ್ತು ಅಯೋಧ್ಯ. ಈ ಥರ ಪ್ರತಿ ತಿಂಗಳು ಅದ್ಭುತವಾದಂಥ ಒಂದು ಆಧ್ಯಾತ್ಮ ಪಯಣ ಇರುತ್ತೆ. ಈ ಫ್ಲೈಟು ಮತ್ತು ಊಟ ತಿಂಡಿ ವ್ಯವಸ್ಥೆ, AC ರೂಮು, AC ಬಸ್ಸು ಎಲ್ಲವೂ ಕೂಡ ಅದ್ಭುತವಾಗಿ ವ್ಯವಸ್ಥೆ ಆಗ್ತಾಯಿದೆ. ಖಂಡಿತವಾಗ್ಲೂ ಕೂಡ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ನೀವೆಲ್ಲ ಭಾಗಿಯಾಗಿ ಹೆಸರನ್ನು ಬರೆಸಿ ಒಂದಲ್ಲ ಒಂದು ಆಧ್ಯಾತ್ಮ ಪಯಣ. ಜೀವನದಲ್ಲಿ ಜಂಜಾಟ ಅನ್ನುವಂಥದ್ದಿದೆ, ಸಂಸಾರ ಅನ್ನುವಂಥ ಗೋಡು ನಿತ್ಯ ನರಕ, ಈ ಒಂದು ಲೌಕಿಕ ಬದುಕೋ ಒಂದು ನರಕ. ಆ ನರಕದಿಂದ ಹೊರಗಡೆ ಬರೋದಕ್ಕೋಸ್ಕರ ಭಗವಂತ ನೋಡೋಕ್ಕೆ ನಾವು ಸ್ವರ್ಗಕ್ಕೆ ಹೋಗೋಕ್ಕಾಗಲ್ಲ, ಅಟ್ಲೀಸ್ಟ್ ಪುಣ್ಯಕ್ಷೇತ್ರಗಳನ್ನಾರು ನೋಡಿ ಸ್ವರ್ಗದ ಒಂದು ಅನುಭವವನ್ನು ನಾವು ಮಾಡ್ಬೋದಲ್ವ. ಅಂಥ ಒಂದು ಪುಣ್ಯಕ್ಷೇತ್ರಕ್ಕೆ ನೀವೆಲ್ಲ ಭೇಟಿ ಕೊಡಿ. ಗುರುಗಳ ಮುಖಾಂತರ ಅದರಲ್ಲಿ ಏನು ಮಾಡ್ತೀವಿ, ವಿಶೇಷವಾಗಿ ನಾವು ಯಂತ್ರ ಮಂತ್ರ ತಂತ್ರ ಎಲ್ಲವನ್ನು ಕೂಡ ಯಾವ ರೀತಿ ಸಂಕಲ್ಪ ಮಾಡಬೇಕು ಎಲ್ಲವನ್ನು ಕೂಡ ನಾವು ಮಾಡಿಸ್ತಾ ಇರ್ತೀವಿ. ಹಾಗಾಗಿ ಆ ಒಂದು ಪುಣ್ಯಕ್ಷೇತ್ರವನ್ನು ದರ್ಶನವನ್ನು ಮಾಡಿಕೊಳ್ಳಿ, ಹೆಸರನ್ನ ಬರೆಸಿ. ಪ್ರತಿ ಒಂದು ವಾಟ್ಸಪ್ ಗ್ರೂಪಲ್ಲಿ ನೀವು ಇತ್ತು ಅಂತಂದರೆ ಯಾವ್ದಾದ್ರು ಒಂದು ನಾವು ಎಲ್ಲೆಲ್ಲಿ ಹೋಗ್ತಾಯಿದ್ದು ನಾವು ಆಗ್ತಾ ಇರ್ತೀವಿ, ಅದಕ್ಕೆ ನೀವು ಬರ್ಬೋದು. ಆಧ್ಯಾತ್ಮ ಪಯಣ ಮಾಡಿ, ಜೊತೆಗೆ ದೇವರ ಒಂದು ಸಾಕ್ಷಾತ್ಕಾರವನ್ನು ಪಡೀರಿ.
ಭಾಳಷ್ಟು ಜನಗಳಿಗೆ ಗುರುಗಳೇ ಏನೋ ಒಂದು ಮನಸ್ಸಲ್ಲಿ, ನಾನು ಕೆಲವೊಂದರ ಜನ ಶಾಸ್ತ್ರಗಳಿಗೆ ಬರ್ತಾರಲ್ಲ ನಮ್ಮ ಹತ್ರ, ಅವ್ರು ಏನು ಹೇಳ್ತಾರೆ, ಗುರುಗಳೇ ನಮ್ಮ ಏನೋ ಒಂದು ಮನಸ್ಸಲ್ಲಿ ಒಂದು ಆಸೆ ಇದೆ ಗುರುಗಳೇ, ಅದು ಹೇಳೋಕ್ಕಾಗಲ್ಲ, ಒಂದು ಕಾಡೆ ಬಿಟ್ಲ ಅದಾಗುತ್ತೋ ಇಲ್ವೋ ಹೇಳಿ ಅಂತಾರೆ. ಅದು ನಾವು ಹೇಳೋಕ್ಕೂ ಆಗಲ್ಲ, ಅವ್ರು ನಮಗೆ ನಾವು ಕೇಳೋಕ್ಕೂ ಆಗಲ್ಲ. ಅಂಥ ಒಂದು ಮನಸ್ಸಿನ ಆಸೆಗಳನ್ನು ಈ ಒಂದು ತಂತ್ರದ ಮೂಲಕ ನೀವು ಈಡೇರಿಸ್ಕೋಬೋದು. ಏನು ಆ ಒಂದು ತಂತ್ರ ಅಂತಂದರೆ, ಒಂದು ನೀವೇನು ಮಾಡಿ ಅಂತಂದರೆ, ಒಂದು ತಟ್ಟೆ, ಚಿಕ್ಕ ತಟ್ಟೆ ತೊಗೊಳ್ಳಿ ಅಥವಾ ಒಂದು ಬಟ್ಲು ತೊಗೊಳ್ಳಿ. ಬಟ್ಲು ತೆಗೆದುಕೊಂಡು ಒಂದು ಪೇಪರ್ ತೊಗೊಳ್ಳಿ. ಪೇಪರ್ನ ತೆಗೆದುಕೊಂಡು ಅದಕ್ಕೆ ಅರಿಶಿನ ಮತ್ತು ನೀರನ್ನು ಮಿಕ್ಸ್ ಮಾಡಿಬಿಟ್ಟು ಆ ಪೇಪರ್ಗೆ ಬೆಳೀರಿ. ಬಳಿದು ಒಂದು 10 ನಿಮಿಷ 1/4 ಗಂಟೆ ಇರ್ತದೆ, ಒಣಗೋಗ್ಬಿಡ್ತದೆ. ಅದರ ಮೇಲೆ ನಿಮ್ಮ ಇಷ್ಟಾರ್ಥಗಳನ್ನು, ಏನು ಇಷ್ಟ ಇದೆಯೋ ಅದನ್ನು ಇಷ್ಟಾರ್ಥವನ್ನು ಬರೀರಿ. ಅದನ್ನು ಬರೆದು ಅದನ್ನು ಮಡಿಸಿ 1 2 3 ಅದನ್ನು ಮಡಿಸಿ ನೀವೇನು ಮಾಡಬೇಕು ಅಂತಂದರೆ, ಮಡಿಸ್ಬಿಟ್ಟು ನೀವು ಆ ಒಂದು ಬಟ್ಲಲ್ಲಿ ಇಡಬೇಕು. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ ಎಲ್ಲಿ ಬರ್ತಾ ಇದೆ ಗೊತ್ತೇ ಆಗ್ತಾಯಿಲ್ಲ ಅನ್ನೋಂಥವ್ರಿಗೆ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ, ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತೆ. ಸಾಲ ಸೋಲಗಳೆಲ್ಲ ಸಂಪೂರ್ಣವಾಗಿ ತೀರೋಗುತ್ತೆ. 6 ತಿಂಗಳಲ್ಲಿ ಅದೆಂಥದ್ದೇ ಸಾಲ ಇದ್ದರೂ ಕೂಡ ತೀರೋಗುತ್ತೆ. ಬೇಡ ಒಂದು ವರ್ಷ ತೊಗೊಳ್ಳಿ ಬಿಡಿ, ಬೇಡ ಒಂದು ವರ್ಷದಲ್ಲಿ ಒಂದು ಅರ್ಧ ತೀರೋದ್ರೂ ನೀವು ಎಷ್ಟೊಂದು ನಿರಾಳತೆ ಬಂದುಬಿಡ್ತದೆ, ಗೊತ್ತಲ್ಲ. ಈ ಒಂದು ಯಂತ್ರಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗೀಕು ಆ ಥರದ್ದು ಏನಿಲ್ಲ. ಇಟ್ಟ ಸಹ ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರ್ನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಜೊತೆಗೆ ಇದು ಕರ್ಮ ಕಳೆದಿದ್ರೆ ಮಾತ್ರ ತೊಗೊಳಕ್ಕಾಗೋದು. ಎಲ್ಲರ ಕೈಲೂ ಅಷ್ಟು ಸುಲಭವಾಗಿ ಬರೋದಿಲ್ಲ. ಸಂಕಲ್ಪ ಮಾಡ್ಕೊಳ್ಳಿ. 10ರಿಂದ 20 ಬಾರಿ ಸಂಕಲ್ಪ ಮಾಡಿಕೊಂಡ್ರೆ ಅದು ಹೇಗೋ ನಿಮ್ಮ ಮನೆ ಒಳಗಡೆ ಬರ್ತದೆ. ಸಾಕ್ಷಾತ್ ಮಹಾಲಕ್ಷ್ಮಿ ಯಂತ್ರದ ಮೂಲಕ ನಿಮ್ಮ ಮನೆಗೆ ಬಂದು ಸ್ಥಿರವಾಗಿ ನಿಲ್ತಾಳೆ. ಇನ್ನು ಈ ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಮನೇಲಿತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಹಣಕಾಸಿನ ನೀವು ಮರೆತು ಬಿಡಿ, ಬೇರೆ ಬಗ್ಗೆ ನೀವು ಯೋಚನೆ ಮಾಡಿ. ಅಂಥ ಒಂದು ಅದ್ಭುತವಾದ ಒಂದು ಶಕ್ತಿ, ಗಿಡಮೂಲಿಕೆಗಳನ್ನೆಲ್ಲ ಕುಟ್ಟಿ ಪುಡಿ ಮಾಡಿ ಅರೆದು ಒಣಗಿಸಿ ಭಸ್ಮ ಮಾಡಿ ಈ ಒಂದು ಯಂತ್ರನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಶಕ್ತಿ ತುಂಬಿ ಇಟ್ಟಿರುವಂಥ ಒಂದು ಯಂತ್ರ. ಈ ಯಂತ್ರವನ್ನು ನೀವು ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಹಣಕಾಸಿನ ಸಮಸ್ಯೆಯ ಸಂಪೂರ್ಣ ನಿವಾರಣೆನ ನೀವೇ ನೋಡ್ತೀರ. ಹಾಗಾಗಿ ಇದನ್ನು ಇನ್ನು ಅತ್ಯದ್ಭುತವಾದ ಒಂದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಆಮೇಲೆ ಬನ್ನಿ ಮರದ ಎಲೆಯನ್ನು ಸ್ವಲ್ಪ ಹೈಟ್ ಇರುತ್ತೆ, ಹುಷಾರಾಗಿ ತೆಗೆದುಕೊಳ್ಳಿ. ಬನ್ನಿ ಮರದ ಎಲೆಯನ್ನು ತೆಗೆದುಕೊಂಡು ಆ ಬಟ್ಟಲಿನ ಒಳಗಡೆ ಹಾಕಬೇಕು, ಚೀಟಿಯ ಮೇಲೆ ಹಾಕಬೇಕು. ಮತ್ತು ಗರಿಕೆ ಹುಲ್ಲು ಪಾರ್ಕ್ ಹತ್ರ ಸಿಗುತ್ತೆ, ಹೋಗಿ ಕಿತ್ಕೊಂಡು ಬಂದು ಅದ್ರ ಮೇಲೆ ಹಾಕಬೇಕು. ಆಮೇಲೆ ಗುಂಡಡಿಕೆ, ಕಟ್ಟಾಗಿರುವಂಥ ಅಡಿಕೆ ಬೇಡ, ಗುಂಡಾಗಿರುವಂಥ ಅಡಿಕೆನ ತಗೊಂಡು ಅದ್ರ ಮೇಲೆ ಇಡಿ, ಗೊತ್ತಲ್ಲ. ಆಮೇಲೆ ನೀವೇನು ಮಾಡುತ್ತೆ ಅಂದರೆ, ಈ ಒಂದು ಮಂತ್ರವನ್ನು ಹೇಳ್ತಾ ನೀವು ಕುಂಕುಮಾರ್ಚನೆಯನ್ನು ಮಾಡಿ, ಪ್ರತಿನಿತ್ಯ ಮಾಡಿ, 21 ಬಾರಿ ಮಾಡಿ. ಒಂದು ಬಟ್ಲ ಕುಂಕುಮ ತಗೊಳ್ಳಿ. ಓಂ ಗಣೇಶ್ವರಾಯ ನಮಃ, ಸಿಂಪಲ್. ಓಂ ಗಣ ಮತ್ತು ಈಶ್ವರ, ಗಣೇಶ ಮತ್ತು ಈಶ್ವರ ಇಬ್ಬರು. ಓಂ ಗಣೇಶ್ವರಾಯ ನಮಃ, ಓಂ ಗಣೇಶ್ವರಾಯ ನಮಃ, ಗಣೇಶ್ವರಾಯ ನಮಃ. ಎಷ್ಟು ಒಂದು ಮಿನಿಮಮ್ 48 ಸರಿ ಮಾಡ್ಬೋದು, 108 ಸರಿ ಮಾಡ್ಬೋದು. ಬಟ್ 21 ಸರಿ ಕಂಪಲ್ಸರಿ ಮಾಡಬೇಕು. ನಾನು ಹೇಳ್ತೀನಿ 48 ಸರಿ ಮಾಡಿ ಹಾಕಿ. ಆಮೇಲೆ ನೀವೇನು ಮಾಡಬೇಕು ಅಂತಂದರೆ, ಪ್ರತಿನಿತ್ಯ ನೀವು ಅದನ್ನು ತೆಗೆದುಕೊಂಡು ಹಣೆಗೆ ಹಚ್ಕೊಳ್ಳಿ. ಪ್ರತಿನಿತ್ಯ ಹಣೆಗೆ ಹಚ್ಕೊಳ್ಳಿ. ಪ್ರತಿನಿತ್ಯ ಹೋಗಬೇಕು, ಬಟ್ಲು ತೊಗೋಬೇಕು, ಹಚ್ಕೊಂಡು ನೀವು ಹೊರಗಡೆ ಕೆಲಸ ಕಾರ್ಯಗಳು ಮಾಡಿ. ನಿಮ್ಮ ಆಸೆಗಳು ಯಾವ ರೀತಿ ಈಡೇರುತ್ತೆ ಅಂತ ನಾನು ಹೇಳಲ್ಲ, ತುಂಬ ಜನಕ್ಕೆ ಮಾಡಿಸಿದ್ದೀನಿ, ತುಂಬ ಜನಕ್ಕೆ ಸಕ್ಸಸ್ ಆಗಿದೆ. ಅದನ್ನು ನೀವು ಹೇಳ್ತೀರ, ಗೊತ್ತಲ್ಲ. ಇದು ಅದ್ಭುತವಾದ ಸರಳವಾದಂಥ ಒಂದು ವಿಧಾನ. ಮತ್ತು ಯಾರ್ಯಾರಿಗೆ ನಿಮಗೆ ಒಳ್ಳೆಯದಾಗಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ. ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪ ಮಾಡ್ತೀನಿ, ಈ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಂತ ತಂತ್ರದ ವಿಚಾರ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ